ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ ಇಂದು ಚಿನ್ನಯ್ಯನ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯನಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲಿಗೆ ಹೋಗಬೇಕಾಗುತ್ತಾ ಅನ್ನೋದರ ಬಗ್ಗೆ ಇವತ್ತು ಅರ್ಜಿ ವಿಚಾರಣೆ, ಜಾಮೀನು ಅರ್ಜಿ ವಿಚಾರಣೆ. ಇಂದಿಗೆ ಆದೇಶವನ್ನ ಕಾಯ್ದಿರಿಸಿರುವಂತಹ ಬೆಳ್ತಂಗಡಿ ನ್ಯಾಯಾಲಯ ಚಿನ್ನಯ್ಯನ ಪರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ವಕೀಲರು. ಇದರ ವಿಚಾರಣೆ ಆದ ನಂತರ ಇದೀಗ ಆದೇಶ ಬರಬೇಕಾಗಿದೆ. ಚಿನ್ನಯ್ಯ ಪರ ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರ ಅರ್ಜಿ ಬೆಳ್ತಂಗಡಿ ತಾಲೂಕು ಕೋರ್ಟ್ ಹೆಚ್ಚುವರಿ ವ್ಯವಹಾರಿಕ ಹಾಗೂ ಪ್ರಥಮ ದರ್ಜೆ ನ್ಯಾಯಾಲಯಕ್ಕೆ ವಕೀಲರ ಅರ್ಜಿ. ಎಸ್ಐಟಿ ಪರ ವಕೀಲರಿಂದ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲಾಗಿದೆ. ಕಾನೂನು ಮತ್ತು ತನಿಖಾ ಹಂತ ಆಧಾರಿತವಾಗಿ ಆಕ್ಷೇಪಣೆ ಸಲ್ಲಿಸಲಾಗಿದೆ. ಆಕ್ಷೇಪಣೆ ಸಲ್ಲಿಕೆ ಬಳಿಕ ಎರಡೂ ಕಡೆಯವರ ವಾದ ಪ್ರತಿವಾದವನ್ನು ಆಲಿಸಲಾಯಿತು. ವಾದ ಆಲಿಸಿ ಇಂದಿಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಚಿನ್ನಯ್ಯನಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲಿಗೆ ಹೋಗಬೇಕಾಗುತ್ತಾ ಅನ್ನೋದು ಇವತ್ತು ನಿರ್ಧಾರ ಆಗಲಿದೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಇವತ್ತು ಆದೇಶ ಹೊರಬರಲಿದೆ.